ಗಣರಾಜ್ಯೋತ್ಸವದ ದಿವಸ ನಡೆಯುವಂತಹ ಪರೇಡ್ನಲ್ಲಿ ರಾಜ್ಯಗಳ ಟ್ಯಾಬ್ಲೋಗಳು ಹೋಗುವಂಥದ್ದು ಸಾಮಾನ್ಯ. ಆದರೆ ಈಗ ಕೇಂದ್ರ ಹಾಗೂ ರಾಜ್ಯದ ಮಧ್ಯೆ ಗಣರಾಜ್ಯೋತ್ಸವದ ಟ್ಯಾಬ್ಲೋ ಯುದ್ಧ ನಡೀತಾ ಇದೆ. ರಾಜ್ಯದ ಸ್ತಬ್ಧ ಚಿತ್ರವನ್ನು ತಿರಸ್ಕರಿಸಿದ್ದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆರಳಿ ಕೆಂಡವಾಗಿದ್ದಾರೆ. ಇದಕ್ಕೆ ಕೇಸರಿ ಕಲಿಗಳು ಕೂಡ ಒಂದಿಷ್ಟು ಸಮಜಾಯಿಷಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯದ ನಡುವಿನ ಟ್ಯಾಬ್ಲೋ ಕದನ ಯಾವ ಕಾರಣಕ್ಕಾಗಿ ನಡೀತಾ ಇದೆ, ಯಾವ ಸ್ವರೂಪವನ್ನು ತಲುಪ್ತಾ ಇದೆ ಅನ್ನೋದರ ಬಗೆಗೆ ನಾವು ವರದಿಯನ್ನು ನಿಮಗೆ ತೋರಿಸ್ತೀನಿ. ಜನವರಿ 26ರಂದು ದೆಹಲಿಯ ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವ ಪೆರೇಡ್ ನಡೆಯಲಿದೆ. ಈ ಪೆರೇಡ್ನಲ್ಲಿ ಕಳೆದ ವರ್ಷ ಸಾಲು ಮರದ ತಿಮ್ಮಕ್ಕನ ಸ್ತಬ್ಧ ಚಿತ್ರದ ಅದ್ದೂರಿ ಮೆರವಣಿಗೆ ನಡೆದಿತ್ತು. ಆದರೆ ಈ ವರ್ಷ ಕರ್ನಾಟಕದ ಟ್ಯಾಬ್ಲೋಗೆ ಅವಕಾಶ ಸಿಕ್ಕಿಲ್ಲ. ಕರ್ನಾಟಕದಿಂದ ಕಳಿಸಿದ 4 ಥೀಮ್ಗಳ ಟ್ಯಾಬ್ಲೋಗಳನ್ನು ಕೇಂದ್ರ ಸರ್ಕಾರ ಆಯ್ಕೆ ಸಮಿತಿ ತಿರಸ್ಕರಿಸಿದೆ. ಇದು 7 ಕೋಟಿ ಕನ್ನಡಿಗರಿಗೆ ಮೋದಿ ಸರ್ಕಾರ ಮಾಡಿರುವ ಅವಮಾನ ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇರ ಆರೋಪ. ರೀಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಕಳೆದ ವರ್ಷನೂ ಹಿಂಗೆ ಮಾಡಿದ್ರು. ಕರ್ನಾಟಕಕ್ಕೆ ಮಾಡತಕ್ಕಂಥ ಅನ್ಯಾಯ ಇದು, ಕನ್ನಡಿಗರಿಗೆ ಮಾಡತಕ್ಕಂಥ ಅವಮಾನ ಅಂತೇಳಿ ನಾನು ಇವತ್ತು ಹೇಳಿದ್ದೀನಿ, ಪತ್ರವನ್ನು ಬರೀತಾ ಇದ್ದೀನಿ. ಸಿಎಂ ಸಿದ್ದರಾಮಯ್ಯ ಕರ್ನಾಟಕಕ್ಕೆ ಅನ್ಯಾಯ, ಅಪಮಾನವಿದು, ಹಿಂದೆಯೂ ಇದೇ ರೀತಿ ಮಾಡಿದ್ರು, ಈಗಾಗಲೇ ಪತ್ರ ಬರೆದಿದ್ದೇನೆ, ಮತ್ತೊಮ್ಮೆ ಪತ್ರ ಬರೀತೇನೆ ಅಂದಿದ್ದಾರೆ. ಆದ್ರೆ ಕರ್ನಾಟಕದ ಟ್ಯಾಬ್ಲೋ ತಿರಸ್ಕಾರಕ್ಕೆ ಕಾರಣ ಏನು? ರಾಜ್ಯ ಸರ್ಕಾರ ಕಳಿಸಿದ್ದ ಟ್ಯಾಬ್ಲೋ ಲಿಸ್ಟ್ಗಳಲ್ಲಿ ಏನೇನಿತ್ತು ಅಂತ ನೋಡೋಣ. ನವ ಕರ್ನಾಟಕದ ಅಭಿವೃದ್ಧಿಯ ಹರಿಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ಯಾಬ್ಲೋ. ದೇಶ ರಕ್ಷಣೆಗೆ ಸರ್ವಸ್ವವನ್ನು ತ್ಯಾಗಗೈದ ದೇಶಪ್ರೇಮಿ ರಾಣಿ ಚೆನ್ನಮ್ಮ ಸ್ತಬ್ಧ ಚಿತ್ರ. ಕರುನಾಡಿನ ಪ್ರಾಕೃತಿಕ ಸೌಂದರ್ಯ ಬಿಂಬಿಸುವ ವನ್ಯಜೀವಿ ಟ್ಯಾಬ್ಲೋ. ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಹೊಸ ಆಲೋಚನೆಯ ಸ್ತಬ್ಧ ಚಿತ್ರ. ಈ 4 ಮಾದರಿಯ ಟ್ಯಾಬ್ಲೋಗಳನ್ನು ಕೇಂದ್ರದ ಆಯ್ಕೆ ಸಮಿತಿ ತಿರಸ್ಕರಿಸಿದೆ. ಬರೀ ಕರ್ನಾಟಕದಷ್ಟೇ ಅಲ್ಲ, ಪಂಜಾಬ್ ಸರ್ಕಾರದ ಟ್ಯಾಬ್ಲೋವನ್ನು ತಿರಸ್ಕರಿಸಲಾಗಿದೆ. ಪಶ್ಚಿಮ ಬಂಗಾಳದ ಟ್ಯಾಬ್ಲೋ, ದೆಹಲಿ ಸರ್ಕಾರದ ಟ್ಯಾಬ್ಲೋವನ್ನು ತಿರಸ್ಕರಿಸಿದೆ ಕೇಂದ್ರ ಆಯ್ಕೆ ಸಮಿತಿ. ಆದರೂ ಕರ್ನಾಟಕದ ಟ್ಯಾಬ್ಲೋ ಆಯ್ಕೆಯಾಗಿಲ್ಲ ಅನ್ನೋದು ಬೇಸರ. ಈ ಬೇಸರವನ್ನ ಸಿಎಂ ಹೊರಹಾಕಿದ್ದಾರೆ. ಆದ್ರೆ ಬಿಜೆಪಿಯವರು ಎಲ್ಲದರಲ್ಲೂ ರಾಜಕೀಯ ಮಾಡಬೇಡಿ ಅಂತಿದ್ದಾರೆ. ಕರ್ನಾಟಕಕ್ಕೆ ಮಾಡತಕ್ಕಂಥ ಅನ್ಯಾಯ ಇದು, ಕನ್ನಡಿಗರಿಗೆ ಮಾಡತಕ್ಕಂಥ ಅವಮಾನ. ಈ ನಾಡಿನ ಬಗ್ಗೆ ಮೊಸಳೆ ಕಣ್ಣೀರನ್ನು ಹಾಕ್ತಕ್ಕಂಥ ರಾಜ್ಯ ಸರ್ಕಾರ ಕರ್ನಾಟಕಕ್ಕೂ ಅವಕಾಶ ಕೊಡಬಾರ್ದು ಅನ್ನೋ ದುರುದ್ದೇಶ ಇದರಲ್ಲಿಲ್ಲ. ಇದರಲ್ಲಿಯೂ ಕೂಡ ನೀವು ರಾಜಕೀಯ ಮಾಡ್ತೀರಂದ್ರೆ ಕರ್ನಾಟಕದ ಜನತೆ ನಿಮ್ಮ ಪ್ರಬುದ್ಧತೆಯನ್ನ ಎಷ್ಟಿದೆ ಅನ್ನುವಂಥದ್ದನ್ನ ಅರಿತಬಲ್ಲದು. ಪ್ರತಿ ವಿಷಯದಲ್ಲೂ ರಾಜಕಾರಣ ಮಾಡೋದು, ಕೇಂದ್ರದ ಮೇಲೆ ಗೂಬೆ ಕೂರಿಸೋದು ಈ ರಾಜ್ಯ ಸರ್ಕಾರದ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಮನಸ್ಥಿತಿಯಾಗಿದೆ. ಕೇಂದ್ರ ಸರ್ಕಾರದ ಮಾಹಿತಿ ಪ್ರಕಾರ ಇದುವರೆಗೂ ಒಟ್ಟು 16 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ರಾಜ್ಯಗಳ ಸ್ತಬ್ಧ ಚಿತ್ರಗಳನ್ನು ಆಯ್ಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಟ್ಯಾಬ್ಲೋ ಪರೀಕ್ಷೆಗಾಗಿ ತಜ್ಞರ ಸಮಿತಿಯು ಕಲೆ, ಸಂಸ್ಕೃತಿ, ಚಿತ್ರಕಲೆ, ಸಂಗೀತ, ವಾಸ್ತುಶಿಲ್ಪ, ನೃತ್ಯ ಸಂಯೋಜನೆ, ಶಿಲ್ಪಕಲೆ ಮತ್ತು ಹೆಚ್ಚಿನ ಕ್ಷೇತ್ರದ ಪ್ರಮುಖ ಸಾಧಕರು ಸ್ತಬ್ಧ ಚಿತ್ರದ ಆಯ್ಕೆ ಮಾಡಿದ್ದು ಆಂಧ್ರಪ್ರದೇಶ, ಅರುಣಾಚಲ, ಛತ್ತೀಸ್ಗಢ, ಹರಿಯಾಣ, ಮಣಿಪುರ, ತೆಲಂಗಾಣದ ಸ್ತಬ್ಧ ಚಿತ್ರಗಳು ಆಯ್ಕೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.